ಹಿಕ್ಕಿನ ಬೇಳೆ ಸಾಂಬಾರ್ಗೆ ಬೇಕಾಗಿರುವ ಪದಾರ್ಥಗಳು ಸ್ವಲ್ಪ ಅಂದ್ರೆ 4-5 ಈರುಳ್ಳಿ, ಒಂದು 10-15 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು, ಸ್ವಲ್ಪ ಚಿಕ್ಕಿರುವ ಅವರೆಬೇಳೆ, ಸ್ವಲ್ಪ ತೆಂಗಿನ ತುರಿ, ಹಿಚ್ಕಿರುವ ಅವರೆಬೇಳೆ, 2 ಆಲೂಗಡ್ಡೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಾಸಿವೆ, ಒಗ್ಗರಣೆಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಧನಿಯಾ ಪುಡಿ, ಒಂದು ಪಾನ್ ಇಟ್ಕೊಳ್ಳೋಣ, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗೈತಿ. ಇವಾಗ ಸ್ವಲ್ಪ ಅರಿಶಿನ, ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಆರೋದಕ್ಕೆ ಬಿಡೋಣ. ಈಗ ಮಿಕ್ಸಿಗೆ ಹಾಕೊಳ್ಳೋಣ. ಜಾರಿಗೆ ತೆಂಗಿನ ತುರಿ, ಫ್ರೈ ಮಾಡಿರೋ ಮಸಾಲೆ ಹಾಕೊಂಡು ರುಬ್ಕೊಳ್ಳೋಣ. ಮಸಾಲೆನೆಲ್ಲ ರುಬ್ಬೋದಕ್ಕೆ ಹಾಕೊಳ್ಳೋಣ. ಈಗ ರುಬ್ಬಿದೆ. ಇಟ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕೋಣ. ಸ್ವಲ್ಪ ಸಿಟ್ಲಿ, ಕರಿಬೇವು ಹಾಕೋಣ. ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಕಾಳು, ಈರುಳ್ಳಿ ಎಲ್ಲ ಫ್ರೈ ಆಗೈತೆ. ಕಾಳು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅವರೆಕಾಳು, ಹೆಚ್ಚಿರುವ ಆಲೂಗಡ್ಡೆ ತೊಳೆದಿಟ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಹೆಚ್ಚಿಕೊಂಡು ಮಾಡಬೇಕು. ಒಂದು ಸ್ವಲ್ಪ ಫ್ರೈ ಆಗಲಿ, ಒಂದು 5 ನಿಮಿಷ. ಸ್ವಲ್ಪ ಫ್ರೈ ಆಗೈತೆ. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕೋಣ. ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಎಲ್ಲಕ್ಕೆ ಗಟ್ಟಿಯಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕೊಂಡು 1 ವಿಸಲ್ ಕೂಗಿಸ್ಕೋಬೇಕು. ಒಂದು ವಿಸಲ್ ಸಾಕು. ಆಫ್ ಮಾಡ್ಕೊಳ್ಳೋಣ. ಈಗ ವಿಸಲ್ ಆರಿದೆ. ಈಗ ಹಿಕ್ಕಿನ ಬೇಳೆ ಸಾಂಬಾರ್ ರೆಡಿ ಆಗಿದೆ.
ಮಾಡಿ